ಈ 5 ಜನ ಅತಿಥಿಗಳು ಹೊರಗೆ ಬಂದರೆ ಅಂತ ನಾವು ಅಂದ್ಕೊಂಡ್ರೆ ಇನ್ನು ಅಲ್ಲೇ ಕೂತಿದ್ರು ಮರೆ. ಆ 5 ಅತಿಥಿಗಳ ಜೊತೆ ಸೇರಿ ಮನೆಯಲ್ಲಿರುವಂಥ ಒಂದಿಷ್ಟು ಕಂಟೆಸ್ಟ್ಗಳು ಗಿಲ್ಲಿ ವಿರುದ್ಧ, ಗಿಲ್ಲಿಯಿಂದ ಅತಿಥಿಗಳಿಂದ ನಮಗೆ ಟಿಪ್ಸ್ ಬರಲಿಲ್ಲ, ಗಿಲ್ಲಿ ಇನಿಷಿಯಲಿ ತಪ್ಪು ಮಾಡಿದ, ಗಿಲ್ಲಿ ಬಂದ ಅತಿಥಿಗಳ ಮನಸ್ಸಿಗೆ ನೋವಾಗುವಂಗೆ ನಡ್ಕೊತಾನೆ, ಗಿಲ್ಲಿಯ ಒಬ್ಬನ ಮಿಸ್ಟೇಕಿಂದ ನಮ್ಮ ಮನೆಯವರೆಲ್ಲರೂ ಎಫೆಕ್ಟ್ ಹಾಳಾಗಿ ಹೋಗುತ್ತೆ. ಇನ್ನು ಅತಿಥಿಗಳು ಹೇಳುವುದು, ಪುಕ್ಷೇಟೆ ತಿನ್ನಕ್ಕೆ ಬಂದ್ರಿ, ಮಂಜು ಅವರ ಇದ್ರ ಬಗ್ಗೆ ಮಾತಾಡಿದರು, ಕೆಲವೊಂದು ಮಾತುಗಳು ನಮಗೆ ತಗೊಳಕ್ಕೆ ಆಗಲಿಲ್ಲ ಅಣ್ಣ. ಪ್ರತಿ ಸಾರಿ ತಪ್ಪಾದಾಗ ಸಾರಿ ಕೇಳ್ತಾನೆ, 5 ನಿಮಿಷ ಬಿಟ್ಟು ತಿರ್ಗಾ ಮಾಡ್ತಾನೆ. ಆಲ್ಮೋಸ್ಟ್ ಮನೆಯವರೆಲ್ಲರೂ ಗಿಲ್ಲಿ ವಿರುದ್ಧನೇ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ. ಆದರೆ ಈ ವಾರ ಮಾತ್ರ ಸುದೀಪ್ ಸರ್ ಗಿಲ್ಲಿಗೆ ಆಲ್ಮೋಸ್ಟ್ ಯಾವುದೇ ರೀತಿ ಕ್ಲಾಸ್ ತಗೊಳ್ಳಲ್ಲ, ಸಣ್ಣ ಪುಟ್ಟ ಮಾತುಗಳು ಹೇಳ್ಬೋದು ಅಷ್ಟೇ. ಯಾಕೆ ಅಂದರೆ ಪ್ರೋಮೋದಲ್ಲಿ ಸುದೀಪ್ ಸರ್ ಮುಖದಲ್ಲಿ ಗಿಲ್ಲಿ ಅಂತೇಳಿ ಸ್ವಲ್ಪ ಸ್ಮೈಲ್ ಇದೆ, ನೋಡಬೇಕು ಕಾದು ಎಪಿಸೋಡು. ಯಾಕೆ ಅಂದರೆ ಮನೆಯ ಸ್ಪರ್ಧಿಗಳು ಅವರು ತಮಗೇನನಿಸ್ತಂತ ಹೇಳ್ತಿದ್ದಾರೆ ಅಷ್ಟೇ. ಆದರೆ ಇಲ್ಲಿ ಹೊರಗಡೆ ನೋಡುವ ಜನಗಳಿಗೆ ಇಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಇಲ್ಲಿ ಹೊರಗಡೆ ನೋಡುವವರಿಗೆ ಯಾವ ಸ್ಪರ್ಧಿಗಳ ಬಗ್ಗೆ ಯಾವ ರೀತಿ ಭಾವನೆ ಬರ್ತಿದೆ, ಮತ್ತು ಅತಿಥಿಗಳಾಗಿ ಹೋದವರು ತಾವು ಸಹ ಅತಿಥಿಗಳಾಗಿಲ್ಲ, ಹಾಗೆ ಆ ಸಿಬ್ಬಂದಿಗಳು ಸಹ ಸಿಬ್ಬಂದಿಗಳ ಥರ ಇಲ್ಲ. ಇಲ್ಲಿ ಎರಡೂ ಕಡೆಯಿಂದ ಮಿಸ್ಟೇಕ್ ಇದೆ. ಬಂದ ಅತಿಥಿಗಳು ಜಾಸ್ತಿ ಟಾರ್ಗೆಟ್ ಮಾಡಿದ್ದೇ ಗಿಲ್ಲಿಯನ್ನು. ಸುದೀಪ್ ಸರ್ ಕೇಳೋದು, ಗಿಲ್ಲಿಯವರೇ ನೀವು ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ವೇಟರ್ ನಿಮ್ಮ ಹತ್ರ ಈ ರೀತಿ ಮಾಡಿದರೆ ನಿಮ್ಗೆ ಓಕೆ ಆಗುತ್ತೆ ಅಂತ, ಓಕೆ ಆಗುತ್ತಾ ಅಂತ. ಅದೇನೇ ಸಣ್ಣ ಪುಟ್ಟ ತಪ್ಪುಗಳಾಗಿರಲಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ವಾರ ಗಿಲ್ಲಿ ಮಾತ್ರ ಗೆದ್ದಿದ್ದಾನೆ. ಯಾಕೆ ಅಂದರೆ ಮೊದಲಕ್ಕಿಂತಲೂ ಈ ವಾರ ಗಿಲ್ಲಿದೇ ಹೈಲೈಟ್ ಆಗಿದ್ದು, ಈ ವಾರ ಗಿಲ್ಲಿಗೆ ಅತಿ ಹೆಚ್ಚಾಗಿ ಓಟ್ ಬಂದಿದ್ದು, ಈ ವಾರ ಗಿಲ್ಲಿಗೆ ಅತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಬಂದಿದ್ದು. ಈ ವಾರ ಸುದೀಪ್ ಸರ್ ಹೊರಗಡೆ ಏನು ನಡೀತಾ ಇದೆ, ಏನು ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಮಾತಾಡಬಹುದು ಅನಿಸುತ್ತದ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಪಿಸೋಡ್ ಶುರುವಾಗುತ್ತೆ, ಕಾದು ನೋಡೋಣ.